ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಅಂದ್ರೆ ತಪ್ಪಾಗಲಾರದು ರಾಷ್ಟ್ರೀಯದಲ್ಲಿ ಬರ್ತಕ್ಕಂತ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಬಂದಿದ್ದೀನಿ. ವಿಶೇಷವಾಗಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಬ್ಯಾಕ್ ಬೋನ್ ಅಂದ್ರೆ ಯಾರಪ್ಪ ಅಂತಂದ್ರೆ ಒಂದು ರೈತರು, ಒಂದು ಕಾರ್ಮಿಕರು. ವಿಶೇಷವಾಗಿ ಎಲ್ಲ ಒಂದ್ ಕಡೆ ಕಾರ್ಮಿಕ ವರ್ಗಕ್ಕೆ ಬಂದಾಗ ಸಾಕಷ್ಟು ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅವತ್ತಿಂದ ಇವತ್ತಿನವರೆಗೂ ಉಳಿದಿದೆ ಅನ್ನೋದಕ್ಕೆ ಆ ನಿರ್ವಹಣೆಗೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಹೆಮ್ಮೆಯ ಕಾರ್ಮಿಕರು. ವಿಶೇಷವಾಗಿ ಆ ಕಾರ್ಮಿಕರಿಗೆ ಇಲ್ಲೇ ಇರ್ಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಆಗಿನ ಒಂದ್ ರೀತಿ ಆಡಳಿತ ಮಂಡಳಿ ಸಾಕಷ್ಟು ವಸತಿ ಗೃಹಗಳನ್ನ ಕಟ್ಕೊಡ್ತು. ಅಂತ ಸಂದರ್ಭದಲ್ಲಿ ಪ್ರಸ್ತುತ ಆ ವಸತಿಗಳು ಆ ವಸತಿ ಗೃಹಗಳ ಪರಿಸ್ಥಿತಿ ನೋಡಿದ್ರೆ ತುಂಬಾ ಶೋಚನೀಯವಾಗಿದೆ ಮತ್ತೆ ಶಿಥಿಲವಾಗಿದೆ. ವಿಶೇಷವಾಗಿ ಮಳೆಗಾಲದಲ್ಲಂತೂ ಎಲ್ಲ ಒಂದ್ ಕಡೆ ಸಾಕಷ್ಟು ಸೋರಿ ಅದರಲ್ಲೇ ದಿನನಿತ್ಯ ಕಾಲ ಕಳೀತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಹಾಗಾಗಿ ಮೊನ್ನೆ ತಾನೇ ಎಲೆಕ್ಷನ್ ನಲ್ಲಿ ಸಾಕಷ್ಟು ಆಡಳಿತ ಮಂಡಳಿ ಹೇಳಿಕೆ ಕೊಟ್ಟಿದ್ರು, ಒಂದ್ ರೀತಿ ಕಾರ್ಮಿಕರ ಮತ್ತೆ ಕಾರ್ಮಿಕರಿಗೆ ಇರ್ತಕ್ಕಂಥ ಸಂಬಂಧಿಸಿದ ಎಲ್ಲಾ ಸಮಸ್ಯೆ ಬಗೆಹರಿಸ್ತೀವಿ ಅಂತ. ಈಗ ವಿಶೇಷವಾಗಿ ಕಾರ್ಮಿಕ ಇಲಾಖೆಗೆ ಮತ್ತೆ ಆಡಳಿತ ಮಂಡಳಿಗೆ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಬನ್ನಿ, ಯಾವ ರೀತಿ ಇಲ್ಲಿರ್ತಕ್ಕಂಥ ಕಾರ್ಮಿಕರು ವಾಸ ಮಾಡ್ತಕ್ಕಂಥ ಈ ಒಂದು ವಸತಿ ಗೃಹಗಳು ಯಾವ ರೀತಿ ಇದಾವೆ, ಯಾವ ರೀತಿ ಶಿಥಿಲಗೊಂಡಿದ್ದಾವೆ ಅಂತಕ್ಕಂದ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತೀನಿ. ನಾನು ನಿಮ್ಮ ಬಸವರಾಜು. ಕಿತ್ತೂರು ಕರ್ನಾಟಕದ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಂಕೆ ಹುಬ್ಬಳ್ಳಿ ಸಮೀಪದಲ್ಲಿ ಇರುವ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯು ಹಾಲಿ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀ ಚಿನ್ನರಾಜು ಹಟ್ಟಿಹೊಳಿ ಹಾಗೂ ಉಪಾಧ್ಯಕ್ಷ ಶಿವನಗೌಡ ಪಾಟೀಲ್ ಹಾಗೂ ಸರ್ವ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು ಆದ ಮೋಹನ್ ಹಿರೇಮಠವರ ನೇತೃತ್ವದಲ್ಲಿ ಮತ್ತೆ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿರುವುದು ಕಬ್ಬು ಬೆಳೆಗಾರ ಮುಖದಲ್ಲಿ ಮಂದಹಾಸ ಬೀರಿದೆ. ಭಟ್ ಈ ಕಾರ್ಖಾನೆಯನ್ನ ಉಳಿಸಿ ಮತ್ತೆ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿರುವ ಪ್ರಮುಖರಲ್ಲಿ ಕಾರ್ಮಿಕ ವರ್ಗದ ಪಾತ್ರ ತುಂಬಾ ಮಹತ್ವದ್ದು. ಆದರೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರು ವಾಸ ಮಾಡುವ ಕಾರ್ಮಿಕರ ವಸತಿ ಗೃಹಗಳು ತುಂಬಾನೇ ಶಿಥಿಲಗೊಂಡು ಪ್ರಸ್ತುತ ಮಳೆಗಾಲವಾಗಿರೋದ್ರಿಂದ ಕಾರ್ಮಿಕರು ವಾಸ ಮಾಡುವ ಬಹುತೇಕ ವಸತಿ ಗೃಹ ತುಂಬಾನೇ ಸೋರುತ್ತಾ ಇರೋದ್ರಿಂದ ಕಾರ್ಮಿಕರಿಗೆ ದಿನನಿತ್ಯ ತುಂಬಾನೇ ತೊಂದರೆ ಆಗ್ತಾ ಇದೆ. ಇದರ ಜೊತೆಗೆ ವಸತಿ ಗೃಹಗಳ ಮೇಲ್ಛಾವಣಿ ಪದರಗಳು ಕುಸಿದು ಬೀಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದರಲ್ಲಿ ದಶಕಗಳಿಂದ ಕಾರ್ಮಿಕರು ವಾಸ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಇತ್ತೀಚೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಖಾನೆ ಅಧ್ಯಕ್ಷ ಚಿನ್ನರಾಜು ಹಟ್ಟಿಹೊಳಿ ಅವರಿಗೆ ಈ ಸಮಸ್ಯೆ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಅವುಗಳನ್ನ ದುರಸ್ತಿ ಮಾಡುವ ಕೆಲಸ ಆದಷ್ಟು ಬೇಗ ಪ್ರಾರಂಭಿಸ್ತೀವಿ ಅಂತ ಹೇಳಿರೋದು ಕಾರ್ಮಿಕ ವರ್ಗದಲ್ಲಿ ಮಂದಹಾಸ ಬೀರಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮಾನ್ಯ, ದಯವಿಟ್ಟು ನೋಡಿ, ಈ ರೀತಿ ಇವತ್ತು ನಾಳೆನೋ ಬೀಳ್ತಾವೆ ಈ ಒಂದು ಕಾರ್ಮಿಕರು ವಾಸ ಮಾಡ್ತಕ್ಕಂಥ ವಸತಿ ಸಮಸ್ಯೆಗಳು. ಈ ರೀತಿ ಕ್ವಾರ್ಟರ್ಸ್ಗಳು ಈ ರೀತಿ ಇದ್ ಮಾಡಿದಾಗ ಪಾಪ ಇಲ್ಲಿರ್ತಕ್ಕಂಥ ಆ ಕಾರ್ಮಿಕರು ಮತ್ತೆ ಕುಟುಂಬ ವರ್ಗದವರು ಮತ್ತೆ ಮಕ್ಕಳುಗಳು, ಸಣ್ಣ ಸಣ್ಣ ಮಕ್ಕಳುಗಳು ಇದೇ ಒಂದು ಮನೆಗಳಲ್ಲಿ ಒಂದ್ ರೀತಿ ವಾಸ ಮಾಡ್ತಾರೆ. ಮಳೆಗಾಲದಲ್ಲಂತೂ ತುಟಿಕ್ ಪಿಟಿಕ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಬರುತ್ತೆ, ಮತ್ತೆ ಸಾಕಷ್ಟು ಒಂದ್ ರೀತಿ ಶಿಥಿಲಗೊಂಡಿದ್ದಾವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪಾಪ ಇದ್ರಲ್ಲೇ ಆ ಕಾರ್ಮಿಕರು ಕಾರ್ಖಾನೆ ಕೆಲಸ ಮಾಡೋದ್ರ ಜೊತೆಗೆ ಈ ಒಂದು ತುಂಬಾ ಡೇಂಜರ್ ಝೋನ್ ಅಲ್ಲಿ ಇರ್ತಕ್ಕಂತ ಶಿಥಿಲಗೊಂಡಿರ್ತಕ್ಕಂತ ಈ ಒಂದು ಕಟ್ಟಡದಲ್ಲಿ ವಿಶೇಷವಾಗಿ ಈ ಒಂದು ವಸತಿ ಗೃಹಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿ, ಶೋಚನೀಯ ಸಂಗತಿ. ತಮ್ಮ ಹೆಸರು? ರಾಜು. ರಾಜು, ಎಲ್ಲಿದ್ದೀರಾ ತಾವು? ಇಲ್ಲೇ ಮಗ ಹೋಗ್ಕಂಡ್ರೆ. ಹೌದಾ? ಎಷ್ಟು ವರ್ಷದಿಂದ ಸೋರ್ತವೆ ಇವ್ರಿಗೆ? ಈಗ ಒಂದ್ 8 ವರ್ಷ ಆದ್ರು. ಹೌದು. ಎಲ್ಲ ಸೋರ್ತಾರ. ಹೌದಾ? ಮ್ಯಾಗ ಹಾಕ್ಬಿಡ್ತಾರ. ಏನ್ ಬಾಳ ಅಡಿಗೆ ಮನಿ ಎಲ್ಲ ಸೋರ್ತಾರ. ಹೌದಾ? ಎಲ್ಲಾರ. ಯಾವಾಗಿಂದ ಸೋರ್ತಾವ? ಎಷ್ಟು ವರ್ಷದಿಂದ? ಈಗ ಒಂದ್ 8 ವರ್ಷ ಆದವ್ರು. ಯಾರು ಇವ್ರು? ಯಾರು ಏನು ಅವ್ರ ನೋಡುವನ ಇಲ್ರಿ. ನಾವ ಏನಾದ್ರು ನಾವ ಮಾಡ್ಕೋರು. ಹೌದು. ಹಿಂಗ ಆಗ್ಬಿಟ್ರೆ ಹೆಂಗಜ್ಜ? ಏನ್ ಮಾಡೋದ್ರಿ ಮತ್ತಿನ್ನ ಹೆಂಗಾರ ಜೀವನ. ಎಷ್ಟು ಬಾಡಿಗೆ ತಗೋತಾರ ಅಜ್ಜ? 2,000 ರೂಪಾಯಿ ಬಾಡಿಗೆ ಕೊಡ್ತಾರ್ರಿ. 2,000 ರೂಪಾಯಿ ಬಾಡಿಗೆ ತಗೋತಾರ ಇದಕ್ಕೆ? ಹ್ಞೂನ್ರಿ. ಮುಂದ ಕರೆಂಟ್ ಬಿಲ್ ಅದೊಂದ್ 300-400 ರೂಪಾಯಿ ರೀ. ಇಷ್ಟೆಲ್ಲ ಇದ್ರೂನು ಇಂಥವು ರಿಪೇರಿ ಆಗಿಲ್ಲ? ಆಗಿಲ್ರಿ. ಓಕೆ. ಇದನ್ನು ರಿಪೇರಿ ಆಗ್ಬೇಕು. ರಿಪೇರಿ ಮಾಡಿಸ್ರಿ. ಮತ್ತೆ ಏನ್ರಿ ಮನ್ಯಾಗ ಒಳಗ್ ನೋಡ್ರಿ ನೀವು ಅಯ್ಯೋ ಅಂತೇಳಿ. ಹೌದು, ನೋಡ್ಬೇಡ್ರಿ. ಬೇಕಾದ್ರೆ ಎಲ್ಲ ಹಿಂಗೆ ಆಗಿದಾವ. ಎಲ್ಲ ಹಿಂಗ ಮನ್ಯಾಗ ನೋಡ್ಬೇಡ್ರಿ. ತೋರಿಸ್ತಾರೆ.
ಅಡಿಗೆ ಮನೆಯವರು ಇದನ್ನು ಬರ್ರಿ ಸರ್ ಈ ನಮ್ಮ ಈ ಕೊಲೆದಾಗೆ ಹಾ ಇಲ್ಲಿ ನೋಡ್ರಿ ಕಾಲು ಒಂದ್ ಸ್ವಲ್ಪ ಇದಾಗೈತಿ ಹಾ ರೀ ಬಿದ್ದು ಒಂದಿಟ್ಟ ಬತ್ತಲ ಏನ್ರಿ ಜಾರಿ ಇಲ್ಲೆಲ್ಲಾ ನೋಡ್ರಿ ಒಳಗೆಲ್ಲಾ ನೀರ್ ಸೋರ್ತಾರ ಮಳೆಗಾಲದಾಗ ಎಲ್ಲ ತೆಗ್ದಾಡ್ರಿ ಮಳೆಗಾಲದಾಗ ಇಲ್ಲೇ ಮಲಗ್ತೀರಾ ಮತ್ ಕಾಲ ಐತಲ್ರಿ ಹೌದಾ ಮಳೆಗೆ ಮಲಗ್ತೀರಾ ಮಳೆಗೆನೆ ನೀರ್ ಸೋರ್ದಂಗ ಏನಾರ ಒಂದಿಟ್ಟ ಬ್ಯಾಗಡಿ ಕಟ್ಟುದ್ರಿ ಹಾ ಕಟ್ಟಿ ಮತ್ತ ಅದ ನೀರು ಇದ ಕಡೆ ಬಾಗಿಸ್ಕೊಂಡ್ಬಿಡ್ರಿ ಅಡಿಗೆ ಮನ್ಯಾಗ ಇದ್ದೆ ಎಲ್ಲ ಹೌದಾ ಅಡಿಗೆ ಮನ್ಯಾಗ ಹಾ ಅಡಿಗೆ ಮನ್ಯಾಗ ನೋಡ್ತೀರಿ ಹೌದಾ ಇಲ್ಲೇ ಈ ಮಳೆಗೆ ಮಲಗ್ತೀರಾ ಮತ್ತೇನ್ ಮಾಡ್ಬೇಕ್ರಿ ಸರ್ ಬಾಜಿ ಇಲ್ಲಿ ಒಳಗು ಇಲ್ಲಿ ನೋಡ್ರಲ್ಲ ಹಾ ಇದ್ರಿ ಇಲ್ಲಿ ಒಳಗುರಿ ನೋಡ್ರ ಹಿಂಗ್ ಬ್ಯಾಗಡಿ ಕಟ್ಬಿಡ್ತೀರಾ ಹಿಂಗ ಕಟ್ಟಿ ಬಿಡ್ತಾರೆ ನೀರ್ ಬಂದು ಒಲೆ ಮೇಲೆ ಸೋರಲ್ಲ ಇಲ್ಲೂ ಸೋರು ಸಂಬಂಧ ಅದೇ ಈ ಬ್ಯಾಗಡಿ ಕಟ್ಕೊಬಿಡ್ತೀರಾ ಇವೆಲ್ಲ ಸೋರ್ತೈತಿ ಹೌದು ಇವೆಲ್ಲ ನೋಡ್ರಿ ಇವೆಲ್ಲ ಹೊಡದ ಅಲ್ಲಿ ಮುಂಚೆಗಡೆ ಹೆಕ್ಕಲ್ ಕಡೆ ಅಲ್ಲಿ ಮಳ್ಕೋದಾಗಾರೆ ಎಲ್ಲ ಸೋರ್ತ ಬಂದೇನ್ರಿ ಫುಲ್ ಸೋರ್ತಾವ್ರಿ ಹೌದಾ ಎಷ್ಟು ವರ್ಷದಿಂದ ಬರ್ತಾ ಇರ್ತೀರಿ ಇಲ್ಲಿ ನಮ್ ತಂದೆ ಇಲ್ಲೇ ಸರ್ವಿಸ್ ಮುಗ್ಸ್ಯಾರ್ರಿ ಈಗ ನಮ್ ತಮ್ಮ ಕೆಲ್ಸ ಮಾಡ್ತಾನ ಹೌದಾ ಹಾನ್ರಿ ಯಾವ ಊರ್ ತಮ್ದು ನಮ್ದ ಸೊಳೆಬಾವಿ ಓಕೆ ಮೊದ್ಲಿಂದಾನು ಈ ರೀತಿ ಸೋರ್ತಾನೆ ಇದಾರೆ ಹೌದಾ ಸೋರ್ತಾವ್ರಿ ಹೌದಾ ಆ ಕಡೆ ನೋಡಿ ಹೌದಾ ಯಾವಾಗಿಂದ ಸೋರ್ತಾವ್ರಿ ಮಳ್ಯಾಗ ಅಷ್ಟೇ ಹೌದಾ ಎಷ್ಟು ವರ್ಷದಿಂದ ಇದೀರ ತಾವು ಈ ಕಡೆ ನಾವ್ರಿ ಇವ್ರ ಬಾದುಸತ್ರಿ ನಾವ ಈಗ ಬಂದ್ 3 ವರ್ಷ 3 ವರ್ಷ ಮಳೆಗಾಲದಾಗ ಹೆಂಗ್ ಮಾಡ್ತೀರಾ ಮತ್ತೆ ಏನ್ರಿ ಬ್ಯಾಗಡಿ ಕಟ್ಕೋತೀವಿ ಬ್ಯಾಂಗಡಿ ಕಟ್ಟಿದಿರ ಈಗ ಎಲ್ಲಿದೆ ಬ್ಯಾಂಗಡಿ ನಮ್ದು ಇವ್ರ ಬಿಚ್ಚಾರ್ರಿ ಮ್ಯಾಲ ಹಚ್ಚಿದ್ವಿ ಸುಡ್ತೈತೆ ಬರ್ರಿ ಬ್ಯಾಂಗಡಿ ನಿಮ್ ಹೆಸರು ಈ ಕಡೆ ನಿಮ್ ಹೆಸರು ಅನ್ಸೂಯ ನಿಮ್ ಯಜಮಾನ್ರು ಇಲ್ಲೇ ಕೆಲಸ ಮಾಡ್ತಾರ ನಮ್ಮ ಮಕ್ಳು ಮಾಡ್ತಾರೆ ಮಕ್ಕಳು ಓಕೆ ಎಷ್ಟು ದಿನದಿಂದ ಇಲ್ಲಿ ವಾಸ ಆಗಿದ್ದೀರಾ ಈಗ ಒಂದ್ 8 ವರ್ಷ 8 ವರ್ಷ ಮಳೆಗಾಲದಲ್ಲಿ ತುಂಬಾ ಸೋರುತ್ತಾ ಹೌದಾ ಮತ್ತೆ ಏನ್ ಮಾಡ್ತೀರಾ ಏನ್ ಮಾಡಿದ್ರಿ ಹತ್ರ ಹೌದಾ ಇಲ್ಲೇ ವಾಸ ಆಗಿದ್ದೀರಾ ಹೌದು ಮತ್ತೆ ಅದ್ರೊಳಗೆ ಇದೀರಾ ಇದ್ರೊಳಗೆ ಇರ್ತೀವಿ ಹೌದಾ ಏನೇನ್ ಸಮಸ್ಯೆ ಇದೆ ಇಲ್ಲಿ ಎಲ್ಲಾ ಸೋರ್ತತ್ರಿ ಮತ್ತ ಪಟ್ಟನು ಬಿದ್ದತ್ರಿ ಮತ್ತೆ ಮನ್ಯಾಗ ಹಂಗ ಸೋರದ್ರಾಗ ಇವ್ರು ಹೌದಾ ಎಷ್ಟ್ ಜನ ಇದೀರಾ ಮನೆಗೆ ನಾವು 3 ಜನ ಇರ್ತೀವಿ 3 ಜನ ಅವರು ವಾಸ ಮಾಡ್ತಕ್ಕಂತ ಏನು ವಸತಿ ಗೃಹ ಕೊಟ್ಟಿದಿರಲ್ಲ ಆ ವಸತಿ ಗೃಹ ತುಂಬಾ ಹಾಳಾಗಿ ಪಾಳು ಬಿದ್ಬಿಟ್ಟವೆ ಹಾಗಾಗಿ ಈಗ ಎಷ್ಟೋ ಜನ ಆಡಳಿತ ಮಂಡಳಿಗಳು ಬಂದೋದ್ರು ಯಾರ ಕೈಲೂ ಆಗಿಲ್ಲ ಈಗ ನಾನ್ ಕೇಳೋದು ಒಬ್ಬ ಪತ್ರಕರ್ತನಾಗಿ ವಿಶೇಷವಾಗಿ ಪಾಪ ಇವರೆಲ್ಲ ಮಾತಾಡಿದ್ರೆ ಸುಮ್ನೆ ನೀವೇನೇನೋ ಮಾಡ್ತೀರಾ ಹಾಗಾಗಿ ನಾನು ಒಬ್ಬ ಪತ್ರಕರ್ತನಾಗಿ ವೈಯಕ್ತಿಕವಾಗಿ ನೋಡಿರ್ತಕ್ಕಂಥ ಇವೆಲ್ಲ ಸಮಸ್ಯೆಗಳು ಈಗ ಯಾರೇ ಬಂದ್ರು ಆ ರೈತ ಸಂಘಗಳು ಬರ್ಲಿ ವಾಸ ಮಾಡ್ತಕ್ಕಂಥ ಆ ವಸತಿಗಳನ್ನ ದಯವಿಟ್ಟು ಪುನಶ್ಚೇತನಗೊಳಿಸಿ ಅಟ್ಲೀಸ್ಟ್ ಸೋರ್ತಾವೆ ಎಲ್ಲ ಸೋರ್ ಇದಾಗ್ತಾವೆ ಅಟ್ಲೀಸ್ಟ್ ಒಂದ್ ರೀತಿ ಹೆಂಚಾರು ಹಾಕಿ ಈಗ ಏನೇನೋ ಹೇಳಿದೀರಾ PUC ಕಾಲೇಜ್ ಮಾಡ್ತೀವಿ ಕಾರ್ಮಿಕರ ಮಕ್ಕಳುಗಳಿಗೆ ಶ್ರೇಯಾಭಿವೃದ್ಧಿ ಮಾಡ್ತೀವಿ ಅಂತ ಅವೆಲ್ಲ ಅನುಷ್ಠಾನಕ್ಕೆ ಬರ್ಬೇಕು ಯಾಕಪ್ಪ ಅಂತಂದ್ರೆ ತುಂಬಾ ಕಾರ್ಮಿಕರು ತುಂಬಾ ಇವತ್ತು ಉಳಿದಿದೆ ಫ್ಯಾಕ್ಟ್ರಿ ಅಂದ್ರೆ ಅದಕ್ಕೆ ಕಾರಣ ಈ ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಮ್ಮ ಹೆಮ್ಮೆಯ ಕಾರ್ಮಿಕರು ಹಾಗಾಗಿ ಈ ಎಲ್ಲಾ ಕಾರ್ಮಿಕರ ಪರವಾಗಿ ಒಬ್ಬ ಪತ್ರಕರ್ತಾಗಿ ನಂದೊಂದು ಮನವಿ ನಮಸ್ಕಾರ ಥ್ಯಾಂಕ್ ಯು ಓಕೆ ಇನ್ನಾದ್ರೂ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರ ದುಸ್ಥಿತಿಗೆ ಒಳಗಾದ ವಸತಿ ಗೃಹಗಳಿಗೆ ರಿಪೇರಿ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.